ಇನ್ನು ಹಾರ್ಮುಜ್ ಜಲಸಂಧಿ ಬಂದ್ನಿಂದಾಗಿ ಹಲವು ಸಂಕಷ್ಟಗಳು ಏರ್ಪಾಡಾಗಿದ್ದಾವೆ. ತನ್ನ ಹಡಗುಗಳನ್ನು ಸಾಗಿಸೋದಕ್ಕೆ ಅಮೆರಿಕಾಗೆ ಆಗ್ತಾ ಇಲ್ಲ. ನೌಕಾದಳದ ಎಸ್ಕಾರ್ಟ್ ಅನ್ನು ನೀಡೋದಾಗಿ ಈಗ ಅಮೆರಿಕ ಹೇಳ್ಕೊಂಡಿದೆ. ಅಮೆರಿಕ ಹೇಳಿಕೆಗೆ ಈಗ ಇರಾನ್ ಕೌಂಟರ್ ಅನ್ನ ಕೊಟ್ಟಿದೆ. ಅವರು ಎಸ್ಕಾರ್ಟ್ ಕಳಿಸ್ಲಿ, ಅದಕ್ಕಂತಲೇ ನಾವು ಸಹ ಕಾಯ್ತಾ ಇದ್ದೇವೆ. ನೇರವಾಗಿ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿರುವಂತಹ ಐಆರ್ಜಿಯ ವಕ್ತಾರರಾಗಿರುವಂತಹ ಅಲಿ ಮೊಹಮ್ಮದ್ ನೈನಿಯಿಂದ ಈಗ ವಾರ್ನಿಂಗ್ ಕೊಡಲಾಗಿದೆ. ನಿಮಗೆ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದರೆ, ಈ ವ್ಯಕ್ತಿ ಏನಿದಾನಲ್ಲ ಐಆರ್ಜಿ ವಕ್ತಾರ ಅಲಿ ಮೊಹಮ್ಮದ್, ಇವನು ವಾರ್ನಿಂಗ್ ಕೊಡೋ ಸಂದರ್ಭದಲ್ಲಿ ಒಂದು ವಿಚಾರವನ್ನೇ ಮೆನ್ಷನ್ ಮಾಡ್ತಾನೆ. 1987ರ ಸಂದರ್ಭದಲ್ಲಿ ಅಮೆರಿಕದ ಸೂಪರ್ ಟ್ಯಾಂಕರ್ ಬ್ರಿಡ್ಸ್ಟನ್ ಹೇಗೆ ಅದನ್ನು ಹತೋಟಿಗೆ ತರುವಂತಹ ಕೆಲಸವನ್ನು ಮಾಡಿದ್ವಿ, ಟಾರ್ಗೆಟನ್ನು ಮಾಡಿದ್ವಿ. ಈಗ ಟಾರ್ಗೆಟ್ ಮಾಡುವಂತಹ ಆಯಿಲ್ ಟ್ಯಾಂಕರ್ಸ್ ಬಗ್ಗೆ ನೆನಪಿಸ್ಕೊಳ್ಳಿ ನೀವು, ಆ ಸಂದರ್ಭದಲ್ಲಿ ನಾವು ಹೇಗೆ ಅಟ್ಯಾಕ್ ಮಾಡಿದ್ವಿ ಅಂತ ಆ ವಿಚಾರವನ್ನು ಹೇಳಿದ್ದಾರೆ. ಆ ಮೂಲಕವಾಗಿ ಅಮೆರಿಕ ಕೊಡುವಂತಹ ಪ್ರತಿ ಕೌಂಟರ್ಗೂ ಪ್ರತಿ ದಾಳಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಇರಾನ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಪ್ರತಿನಿಧಿ ವಿದ್ಯಶ್ರೀ ಕೊಡ್ತಾರೆ. ವಿದ್ಯಶ್ರೀ, ಎಲ್ಲೇ ಈ ಒಂದು ಯುದ್ಧದ ಕಾರ್ಮೋಡದ ಸಂದರ್ಭದಲ್ಲಿ ನೋಡ್ತಾ ಹೋದರೆ ಆರಂಭಿಕ ಹಂತಗಳಲ್ಲಿ ವಿತಿನ್ 1 or 2 ಡೇಸಲ್ಲಿ ಯುದ್ಧದ ಸಂಪೂರ್ಣ ಹತೋಟಿ ಏನಂದರೆ ಅಮೆರಿಕಾಗೆ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿತ್ತು. ಆದರೆ ಈಗಿನ ಪರಿಸ್ಥಿತಿ ನೋಡ್ತಾ ಹೋದರೆ ಅಮೆರಿಕದ ಪ್ರತಿ ಕೌಂಟರ್ಗೂ ಸಹ ರೀಕೌಂಟರ್ ಮಾಡುವಂತಹ ಕೆಲಸವನ್ನು, ಪ್ರತಿದಾಳಿಯನ್ನು ಮಾಡುವಂತಹ ಕೆಲಸವನ್ನು ಇರಾನ್ ಮಾಡ್ತಾ ಇದೆ. ಈಗ ಅಮೆರಿಕದ ಹಡಗಿನ ಬಗ್ಗೆ ಹೇಳೋದಾದ್ರೆ ಜಗದೀಶ್ ಇಳಿಕೆ ಮಾಡಿದ್ರೆ ಈಗ 7-8 ದಿನಗಳು ಆಗೋಯ್ತು. ಆರಂಭದಲ್ಲಿ ಇದ್ದಂತಹ ಶಕ್ತಿ ಇರಾನ್ನಲ್ಲಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಯುದ್ಧ ಮುಗಿದೇ ಇರಬಹುದು, ಯುದ್ಧ ಕೊನೆ ಆಗದೆ ಇರಬಹುದು, ಬಟ್ ಅವರ ಶಕ್ತಿ ಕುಂಠಿತ ಆಗಿದೆ ಅನ್ನೋದಂತೂ ಬಹಳ ಸ್ಪಷ್ಟ. ಯಾಕಂದ್ರೆ ಅಮೆರಿಕ ಕ್ಲೈಮ್ ಮಾಡ್ತಾ ಇರೋ ಪ್ರಕಾರ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ದಾಳಿ ಮಾಡುವಂತಹ ಸಾಮರ್ಥ್ಯ 90% ಇಳಿಕೆಯಾಗಿದೆ. ಹಾಗೆಯೇ ಇರಾನ್ನ ಡ್ರೋನ್ ಮೂಲಕ ದಾಳಿ ಮಾಡುವಂತಹ ಸಾಮರ್ಥ್ಯ ಏನಿದೆ ಅದು 83% ಇಳಿಕೆ ಆಗ್ಬಿಟ್ಟಿದೆ. ಹಂಗಂತ ಇರಾನ್ ಸಂಪೂರ್ಣವಾಗಿ ಸೋತೋದ್ಯಾ ಅಂತ ಕೇಳಿದ್ರೆ ಅದರ ಬಳಿ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಇದೆ. ಆ ಬ್ರಹ್ಮಾಸ್ತ್ರನೇ ಈ ಹಾರ್ಮುಜ್ ಜಲಸಂಧಿಯ ಮೂಲಕ ಜಗತ್ತಿನ 20% ತೈಲ ಪ್ರತಿದಿನ ಪೂರೈಕೆಯಾಗತ್ತೆ. ಆ ಮಾರ್ಗದ ಮೂಲಕನೇ ಕುವೈತ್, ಇರಾನ್, ಇರಾಕ್, ಸೌದಿ ಅರೇಬಿಯಾ, ಬಹ್ರೇನ್ ಈ ರಾಷ್ಟ್ರಗಳಿಂದ ತೈಲ ರಫ್ತಾಗುವುದು, ತೈಲ ಸಾಗಾಟ ಆಗುವುದು ಆ ಮಾರ್ಗದ ಮೂಲಕನೇ ತೈಲ ಸಾಗಿ ನಮ್ಮ ಭಾರತಕ್ಕೆ ಬರೋದು, ಚೀನಾಗ್ ಹೋಗೋದು, ಭಾರತಕ್ಕೆ 85% ತೈಲ ಪೂರೈಕೆಯಾಗೋದು ಈ ಮಾರ್ಗದ ಮೂಲಕ. ಮತ್ತೊಂದ್ ಕಡೆಗೆ ಜಪಾನ್ಗೂ 75% ತೈಲ ಪೂರೈಕೆಯಾಗೋದು ಈ ಮಾರ್ಗದ ಮೂಲಕ. ಭಾರತಕ್ಕೆ ಪ್ರತಿನಿತ್ಯ 85% ತೈಲ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಅಗತ್ಯ ಇದೆ. ಅದರಲ್ಲಿ 60% ಈ ಮಾರ್ಗದ ಮೂಲಕ ಹಾದು ಬರುತ್ತೆ. ಚೀನಾ ತೈಲವನ್ನ ಏನ್ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅದರಲ್ಲಿ 40% ಈ ಹಾರ್ಮುಜ್ ಜಲಸಂಧಿಯ ಮೂಲಕನೇ ಬರುತ್ತೆ. ಅಮೆರಿಕಾಗೂ ಈ ಜಲಮಾರ್ಗದ ಮೂಲಕ ಈ ರಾಷ್ಟ್ರಗಳಿಂದ ತೈಲ ಸಪ್ಲೈ ಆಗತ್ತೆ. ಆದ್ರೆ ಯುದ್ಧದ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ, ಇರಾನ್ ತನ್ನ ಸುಪರ್ದಿಯಲ್ಲಿರುವಂತಹ ಹಾರ್ಮುಜ್ ಜಲಸಂಧಿ 33 ಕಿಲೋಮೀಟರ್ ಒಂದು ಕಾಲುವೆ, ಅದು ಸಮುದ್ರ ಕಾಲುವೆ, ಅದನ್ನ ತನ್ನ ಸಂಪೂರ್ಣ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. ಅಮೆರಿಕ ಈಗಾಗಲೇ ಹೇಳಿದೆ, ನಾವು 30ಕ್ಕೂ ಹೆಚ್ಚು ಇರಾನ್ನ ವಾರ್ಶಿಪ್ ಗಳನ್ನ ಸಿಂಕ್ ಮಾಡಿದೀವಿ ಅಂತ ಹೇಳಿ. ಆದ್ರೆ ಈ ಜಾಗದ ಮೇಲೆ ಹತೋಟಿಯನ್ನ ತೆಗೆದುಕೊಳ್ಳದೆ ಇದ್ರೆ ಅಮೆರಿಕ ತೈಲ ಸಾಗಾಟ ದುಸ್ತರವಾಗಿ ಹೋಗ್ಬಿಡುತ್ತೆ, ಜಾಗತಿಕವಾಗಿ ಪರಿಣಾಮಗಳಾಗಿ ಹೋಗ್ಬಿಡುತ್ತೆ. ಈಗ ಐಆರ್ಜಿಸಿಯ ವಕ್ತಾರ ಕೊಡ್ತಾ ಇರುವಂತಹ ವಾರ್ನಿಂಗ್ ಏನು, ಬಹಳ ಸ್ಪಷ್ಟವಾಗಿ ಆತ ಒಂದು ಮಾತನ್ನ ಹೇಳಿದ್ದಾನೆ. ನಾವು ಕಾಯ್ತಾ ಇದ್ದೀವಿ. ಯಾರಿಗೆ ಕಾಯ್ತಾ ಇದ್ದೀವಿ? ಅಮೆರಿಕಾದ ವೆಸಲ್ಸ್ ನಮ್ಮ ಪರ್ಷಿಯನ್ ಗಲ್ಫ್ಗೆ ಬರ್ಲಿ ಅಂತ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿ ಅಮೆರಿಕ ಭರವಸೆಯನ್ನ ಕೊಡ್ತಾ ಇದೆ ಆಯಿಲ್ ಟ್ಯಾಂಕರ್ಗಳಿಗೆ. ನಿಮ್ಮ ಆಯಿಲ್ ಟ್ಯಾಂಕರ್ಗಳನ್ನ ನಾವು ಎಸ್ಕಾರ್ಟ್ ಮಾಡ್ತೀವಿ, ಆ ಮಾರ್ಗದ ಮೂಲಕ ನಮ್ಮ ಹಡಗುಗಳು, ಯುದ್ಧ ಹಡಗುಗಳು ನಿಮ್ ಜೊತೆ ಬರುತ್ತೆ ಅಂತ ಹೇಳಿ. ಬಟ್ ಇರಾನ್ ಹೇಳ್ತಾ ಇದೆ ಬರ್ಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದೀವಿ. ಜೊತೆಗೆ ಅವ್ರು ನೆನಪು ಮಾಡಿದ್ರು ಬ್ರಿಡ್ಸ್ಟನ್ ಆಯಿಲ್ ಟ್ಯಾಂಕರ್ ಏನಿದೆ 1987 ಒಂದು ಘಟನೆಯನ್ನ ನೆನಪು ಮಾಡಿದ್ರು ಐಆರ್ಜಿಸಿ ವಕ್ತಾರ. ಯಾಕೆ ನೆನಪು ಮಾಡಿದ್ರು ಅಂದ್ರೆ ಅದ್ರ ಹಿಂದೆ ಒಂದು ಕಥೆ ಇದೆ ಜಗದೀಶ್. ಅದೇನು ಅಂದ್ರೆ 1980ರಿಂದ 89 ತನಕ ಇರಾನ್ ಹಾಗೆ ಇರಾಕ್ನ ನಡುವೆ ಏನ್ ಯುದ್ಧ ನಡೆದಿತ್ತು, ಬಹಳ ದೊಡ್ಡ ಯುದ್ಧ. ಆ ಸಂದರ್ಭದಲ್ಲಿ ಪರ್ಷಿಯನ್ ಗಲ್ಫ್, ಆ ಸಮುದ್ರದಲ್ಲಿ ಇರಾನ್ ಹಾಗೆ ಇರಾಕ್ ಪರಸ್ಪರ ಆಯಿಲ್ ಟ್ಯಾಂಕರ್ಗಳಿಗೆ ನಾಶ ಮಾಡುವಂತಹ ಅಥವಾ ದಾಳಿಯನ್ನ ಮಾಡುವಂತಹ ಕೆಲಸಗಳನ್ನ ಮಾಡಿದ್ವು. ಅದೇ ಸಂದರ್ಭದಲ್ಲಿ ಕುವೈತ್ ನಿಂದ ಅಮೆರಿಕಾಗೆ ಆಯಿಲ್ ಸಪ್ಲೈ ಆಗಬೇಕು, ಆದ್ರೆ ಯುದ್ಧದ ಕಾರಣಕ್ಕಾಗಿ ಯುದ್ಧ ಟ್ಯಾಂಕರ್ಗಳು ಅಲ್ಲಿಂದ ಹೊರಟಿರ್ಲಿಲ್ಲ. ಆಗ ಅಮೆರಿಕ ಆ ಯುದ್ಧ ಟ್ಯಾಂಕರ್ಗಳಿಗೆ, ಆ ತೈಲ ಟ್ಯಾಂಕರ್ಗಳಿಗೆ ತನ್ನ ಫ್ಲಾಗ್ ಅನ್ನ ಹಾಕಿ ನಿಮ್ಮ ಹಡಗು ಸಾಗ್ಲಿ, ಅದನ್ನ ನಮ್ಮ ನೇವಿಯ ಮೂಲಕ ನಾವು ಎಸ್ಕಾರ್ಟ್ ಮಾಡ್ತೀವಿ ಅಂತ ಹೇಳುತ್ತೆ.
ಅದರಲ್ಲಿ ಒಂದು ಟ್ಯಾಂಕರ್ ಆಯಿಲ್ ಟ್ಯಾಂಕರ್ ಈ ಬ್ರಿಡ್ಸ್ಟನ್ ಆಯಿಲ್ ಟ್ಯಾಂಕರ್. ಆ ಆಯಿಲ್ ಟ್ಯಾಂಕರ್ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗುವಂತಹ ಟೈಮ್ನಲ್ಲಿ ಅಮೆರಿಕಾದ ನೇವಿ ಅದನ್ನ ಎಸ್ಕಾಟ್ ಮಾಡ್ತಾ ಇತ್ತು. ಎಸ್ಕಾಟ್ ಮಾಡುವಂತಹ ಸಂದರ್ಭದಲ್ಲಿ ಪರ್ಷಿಯನ್ ಗಲ್ಫ್ಗೆ ಬಂದಾಗ ಸಮುದ್ರದಲ್ಲಿ ಇರಾನ್ ಇರಿಸಿದ್ದಂತಹ ಮೈನ್ ಅದು ಬ್ಲಾಸ್ಟ್ ಆಗಿ ಈ ಬ್ರಿಡ್ಸ್ಟನ್ ಆಯಿಲ್ ಟ್ಯಾಂಕರ್ ಏನಿದೆ ಅದರಲ್ಲಿ ಒಂದು ದೊಡ್ಡದಾದಂತಹ ಹೋಲ್ ಆಗುತ್ತೆ. ಅಂದ್ರೆ ಆ ನಂತರದಲ್ಲಿ ಏನು ಎಸ್ಕಾಟ್ಗೆ ಅಂತ ಅಮೆರಿಕಾದ ಯುದ್ಧ ನೌಕೆಗಳು, ಯುದ್ಧ ಹಡಗುಗಳು ಬಂದಿದ್ವು, ಅವೆಲ್ಲ ಹಿಂದಕ್ಕೆ ಹೋಗ್ಬಿಡುತ್ತವೆ. ಅಂದ್ರೆ ದೊಡ್ಡ ಮಟ್ಟದ ಏಟು ಆವತ್ತು, ದೊಡ್ಡ ಮಟ್ಟದ ಅವಮಾನ, ದೊಡ್ಡ ಮಟ್ಟದ ಮುಜುಗರ ಅಮೆರಿಕಾಗಿತ್ತು. ಯಾಕಂದ್ರೆ ಜಗತ್ತಿನ ಮುಂದೆ ಅಮೆರಿಕಾಗೆ ಸಮುದ್ರದಲ್ಲಿರುವಂತಹ ಮೈನ್ಗಳನ್ನ ಪತ್ತೆ ಹಚ್ಚುವಂತಹ ಕೆಪಬಿಲಿಟಿ ಇಲ್ಲ ಅನ್ನೋದು ಸ್ಪಷ್ಟ ಆಗಿತ್ತು. ಈಗ ಅದನ್ನೇ IRGC ವಕ್ತಾರರು ನೆನಪು ಮಾಡ್ಕೊಡ್ತಾ ಇರೋದು. ನೀವು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ನ ನಾಶ ಮಾಡಿರಬಹುದು, ನಮ್ಮ ಮಿಸೈಲ್ ಸ್ಟಾಕ್ ಗಳನ್ನ ನೀವು ನಾಶ ಮಾಡಿರಬಹುದು, ಗ್ರೌಂಡ್ ಮೂಲಕ ಇನ್ವೇಡ್ ಮಾಡೋದಕ್ಕೆ ನೀವು ಪ್ರಯತ್ನಗಳನ್ನ ಪಡ್ತಾ ಇರಬಹುದು. ಆದ್ರೆ ನೆನ್ಪಿಟ್ಕೊಳ್ಳಿ, ಹಾರ್ಮುಜ್ ಜಲಸಂಧಿ ಇವತ್ತಿಗೂ ನಮ್ಮ ಕೈನಲ್ಲೇ ಇದೆ. ನಮ್ಮ ಜಾಗಕ್ಕೆ, ನಮ್ಮ ಹಾದಿಯ ಮೂಲಕ ನೀವೇನಾದ್ರು ಸಾಗೋದಕ್ಕೆ ಮುಂದಾದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿ IRGC ವಕ್ತಾರ ವಾರ್ನಿಂಗ್ ಅನ್ನ ನೀಡ್ತಾ ಇರೋದು. ಜಗದೀಶ್, ಥ್ಯಾಂಕ್ ಯು ವಿದ್ಯಶ್ರೀ, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.